हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ 32ನೇ ಅಧ್ಯಾಯದಲ್ಲಿ 121ನೇ ಶ್ಲೋಕ. ಚತುಸ್ಸಹಸ್ರೇ ತ್ರಿದಶೋತ್ತರೇ ಗತೆ ಸಂವತ್ಸರಾಣಾಂ ತು ಕಲೌ ಪೃಥಿವ್ಯಾಂ ಜಾತುಃ ಪುನರ್ವಿಪ್ರತನುಃ ಸ ಭೀಮಃ ದೈತ್ಯೈರ್ನಿಗೂಢಂ ಹರಿತತ್ವಮಾಹ. ಇಲ್ಲಿ ಹಿಂದೆ ಪಾಂಡವರು ತಮ್ಮ ಮೂಲ ರೂಪದಲ್ಲಿ ಸೇರಿದರು ಅಂತ ನೋಡಿದ್ದೀವಿ. ತದನಂತರ ಚತುಸ್ಸಹಸ್ರೇ ತ್ರಿಶತೋತ್ತರೆ, ಚತುಸ್ಸಹಸ್ರ ಅಂದ್ರೆ 4000, ತ್ರಿಶತ ಅಂದ್ರೆ 300, ಅಂದ್ರೆ 4300 ವರ್ಷ ಕಳೆದ ಬಳಿಕ ಕಲಿಯುಗದಲ್ಲಿ ಕಲವು ಪೃಥಿವ್ಯಾಂ ಜಾತಃ, ಭೂಮಿಯಲ್ಲಿ ಮತ್ತೆ ಆ ಭೀಮಸೇನ ದೇವರು ಅವತಾರ ಮಾಡ್ತಾರೆ. ಯಾರು? ಅವರೇ ಶ್ರೀಮನ್ ಮಧ್ವಾಚಾರ್ಯರು. ಜಾತಃ ಪುನಃ ವಿಪ್ರತನು, ಬ್ರಾಹ್ಮಣರ ಶರೀರದಲ್ಲಿ ಹುಟ್ಟುತ್ತಾರೆ. ಸಹ ಭೀಮಃ ಮಾಡಿ ಅವತಾರ ಕಾರ್ಯ ಏನು ಹಾಗೆ ಅಂದ್ರೆ ದೈತ್ಯೈಹಿ ನಿಗೂಢಂ ಹರಿತತ್ವ ಮಾಹ, ದೈತ್ಯರಿಂದ ಮುಚ್ಚಿಸಲ್ಪಟ್ಟಿತ್ತು. ಹಿಂದೆ ಬಂದಿತ್ತು ದೈತ್ಯರೆಲ್ಲ ಮತ್ತೆ ಕಲಿಯುಗದಲ್ಲಿ ಹುಟ್ಟುತ್ತಾರೆ ಹಾಗೆ ಅಂತ. ಆ ದೈತ್ಯರು ಹುಟ್ಟಿ ಏನ್ ಮಾಡಿದರು? ಭೂಮಿಯಲ್ಲಿ ಹುಟ್ಟಿ ಅವರು ದುಷ್ಟಶಾಸ್ತ್ರ ರಚನೆ ಮಾಡಿ ಮಾಯಾವಾದ ಅಂತೆಲ್ಲ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಪರಮಾತ್ಮನ ತತ್ವಜ್ಞಾನವನ್ನು ಮುಚ್ಚಿ ಹಾಕಿದ್ರು. ದೇವರು ನಿರ್ಗುಣ, ನಿರಾಕಾರ ಮತ್ತು ಜಗತ್ತು ಮಾಯಾ ಹಾಗೆ ಅಂತೆಲ್ಲ ಅವರು ಅಪಪ್ರಚಾರ ಮಾಡಿದರು. ಅದರಿಂದ ಪರಮಾತ್ಮನ ತತ್ವಜ್ಞಾನ ಮರೆಯಾಯಿತು. ಅದನ್ನ ಹೋಗಲಾಡಿಸಲು ಭೀಮಸೇನ ಮತ್ತೆ ಭೂಮಿಯಲ್ಲಿ ಅವತಾರ ಮಾಡಿ ಹರಿತತ್ವ ಮಾಹ, ಪರಮಾತ್ಮನ ತತ್ವವನ್ನ ಪ್ರಚಾರ ಮಾಡಿದರು ಹಾಗೆ ಅಂತ. ತದೈವ ಕೃಷ್ಣ, ಅದರಿಂದ ಆಚಾರ್ಯರು ಮಧ್ವಾಚಾರ್ಯರು ಅವತಾರ ಮಾಡಲಿಕ್ಕೆ ಹಿನ್ನೆಲೆ ಭೀಮಾವತಾರದಿಂದಲೇ ಅದಾಗಿದೆ. ಭೀಮಾವತಾರದಲ್ಲಿ ಆ ದೈತ್ಯರು ಯುದ್ಧದಲ್ಲಿ ಸೋತು ಸೇರಿ ತೀರಿಸ್ಕೋಬೇಕು ಅಂತ ವಾಯುದೇವರನ್ನ ಮತ್ತೆ ಕಲಿಯುಗದಲ್ಲಿ ಅವತಾರ ಮಾಡಿ ಅಪಪ್ರಚಾರ ಮಾಡಿದರು. ಸಿದ್ಧಾಂತದಲ್ಲಿ, ಜ್ಞಾನ ಕಾರ್ಯದಲ್ಲಿ ಅಪಪ್ರಚಾರ ಮಾಡಿ ವಾಯುದೇವರನ್ನು ಸೋಲಿಸಬೇಕು ಹಾಗೆ ಅಂತ ಪ್ರಯತ್ನ ಪಟ್ಟರು. ಆಚಾರ್ಯರು ಮತ್ತೆ ತಾವು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಜ್ಞಾನ ಕಾರ್ಯವನ್ನ ಮಾಡಿ ಸರಿಯಾದ ತತ್ವಜ್ಞಾನವನ್ನ ಸಜ್ಜನರಿಗೆ ಕೊಟ್ರು ಹಾಗೆ ಅಂತ. ಅದರಿಂದ ಇಲ್ಲೂ ಕೂಡ ಅವರು ದೈತ್ಯರು ಸೋತೇ ಹೋದ್ರು. ತದೈವ ಕೃಷ್ಣಾಪಿ ಭುವಿ ಪ್ರಜಾತ ಪ್ರೀತ್ಯೈ ಹರೇರಂದ ತಮಸ್ಯ ಪಾತಯತ್ ಮಹಾಸುರಾನ್ ವಿಷ್ಣು ಪರಾರ್ಜುನಾದ್ಯಾಹ ಕೃತೆ ಪ್ರಜಾತ ಹರಿತೋಷನಾಯ ಪುನಶ್ಚ ತೇ ಸ್ಥಾನಮವಾಪ್ಯ ಸರ್ವೇ ಸ್ವೀಯಾಂ ಪರಾಂತೆ ತು ವಿಮುಕ್ತಿಮಾಪ್ನುಯುಃ. ಈ ರೀತಿಯಾಗಿ ತಸ್ಮಿನ್ ತದೇವ ಕಾಲೇ ಕೃಷ್ಣ ದ್ರೌಪದಿ ಭುವಿ ಪ್ರಜಾತ, ದ್ರೌಪದಿ ದೇವಿ ಕೂಡ ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಹರೇ ಪ್ರೀತ್ಯೇವ ಮಹಾಸುರಾನ್ ಅಂಧತಮಸಿ ಅಪಾತಯತ್, ಪರಮಾತ್ಮನ ಒಂದು ಪ್ರೀತಿಯಿಂದ ಮಹಾಸುರರನ್ನು ಕೂಡ ಅಂಧತಮಸ್ಸಿನಲ್ಲಿ ಅವರು ಹೋಗಿ ಬೀಳ್ತಾರೆ ಹಾಗೆ ಅಂತ. ಇನ್ನು ವಿಷ್ಣುಪರಾಹ ಅರ್ಜುನಾದಯಸ್ತು ಹರಿತೋಷನಾಯ ಕೃತಯುಗೇ ಭುವಿ ಪ್ರಜಾತ, ಅರ್ಜುನ ಮುಂತಾದವರೆಲ್ಲ ಮತ್ತೆ ಪರಮಾತ್ಮನ ಪ್ರೀತಿಗಾಗಿ ಕೃತಯುಗದಲ್ಲಿ ಅವತಾರ ಮಾಡ್ತಾರೆ. ಅವತಾರ ಮಾಡಿ ಪುನಃ ತತ್ಸ್ಥಾನಂ ಸ್ವರ್ಗಾಖ್ಯಂ ಅವಾಪ್ಯ, ಸ್ವರ್ಗಲೋಕವನ್ನು ಪಡೆದು ಪರಾಂತೆ ಬ್ರಹ್ಮಪ್ರಳಯ ಕಾಲದಲ್ಲಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯವಾದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅರ್ಥ. ವಾಯುತ್ವಮಾಪ್ತ ಸಹನು ಮದಂಶೋ ಭ್ರಾಮಂ ಪದಂ ಪ್ರಾಪ್ಯ ವೃಕೋದರಶ್ಚ ವಾಗೀಶ್ವರೀತ್ವಂ ಗದಯೈವ ಕೃಷ್ಣಯ ಸಹೇವ ಮುಕ್ತಿಂ ಗಮಿತಾ ಕಿಲೋತ್ತಮಾಂ. ಇನ್ನು ಹನುಮದಂಶಃ, ಹನುಮಂತನ ಅಂಶದಿಂದ ಕೂಡಿದವರಾದ ವೃಕೋದರ ಆ ಭೀಮಸೇನ ದೇವರು ವಾಯುತ್ವ ಮಾಪ್ತಃ, ವಾಯು ಪದವಿಯನ್ನ
ವಾಯುದೇವರಾದರು ಮೂಲ ರೂಪದಲ್ಲಿ ಸೇರಿದರು ಅಂತ ನೋಡಿದ್ದೀವಿ. ತದನಂತರ ಉತ್ತರ ಕಲ್ಪೆ ಮತ್ತೆ ಮುಂದಿನ ಕಲ್ಪದಲ್ಲಿ ಚತುರ್ಮುಖ ಸಂಬಂಧಿ ಪದಂ ಪ್ರಾಪ್ಯ ಬ್ರಹ್ಮ ಪದವಿಗೆ ಬಂದು ವಾಯುದೇವರು ಈಗ ಯಾರು ವಾಯುದೇವರ ಪದವಿಯಲ್ಲಿ ಇದ್ದಾರೆ ಅವರೇ ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ, ಚತುರ್ಮುಖ ಬ್ರಹ್ಮರಾಗ್ತಾರೆ. ಚತುರ್ಮುಖ ಬ್ರಹ್ಮರಾಗಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಹಾಗೆ ಅಂತ. ತತ್ರ ವಾಗೀಶ್ವರತ್ವಂ ಭಾರತೀಯೈಕಂ ಉತ್ತರ ಕಲ್ಪೆ ಸರಸ್ವತಿತ್ವಂ. ಅದೇ ತರ ಭಾರತೀ ದೇವಿ ಯಾರು ದ್ರೌಪದಿ ದೇವಿ ಅಂತ ನಾವು ನೋಡಿದ್ದೀವಿ, ಅವರೇ ಮುಂದೆ ಸರಸ್ವತಿ ದೇವಿಯಾಗಿ ಬರ್ತಾರೆ. ಬಂದು ಅಲ್ಲಿಂದ ಅವರು ಮೋಕ್ಷವನ್ನ ಹೋಗ್ತಾರೆ. ಬ್ರಹ್ಮ ಸರಸ್ವತಿಗೆ ಮೋಕ್ಷ, ವಾಯು ಭಾರತಿ ಮತ್ತೆ ಬ್ರಹ್ಮ ಸರಸ್ವತಿ ಪದವಿಗೆ ಬರ್ತಾರೆ ಹಾಗೆ ಅಂತ. ಅತ್ರ ವೃಕೋದರಸ್ಯ ವಿಪ್ರತನುತ್ವೇನ ಅವತಾರಾತ್ ಹನುಮದಂಶ ಸಾಹಿತ್ಯಮೇವ ಉಕ್ತಂ ನತು ಆನಂದತೀರ್ಥ ಸಾಹಿತ್ಯಂ ಇತಿ ದ್ರಷ್ಟವ್ಯಂ. ಅಂದ್ರೆ ಇಲ್ಲಿ ಎರಡೇ ಹೇಳಿದ್ದಾರೆ, ಹನುಮಂತನ ಹೇಳಿದ್ದಾರೆ, ಭೀಮನ ಹೇಳಿದ್ದಾರೆ, ಮಧ್ವಾಚಾರ್ಯರನ್ನ ಹೇಳಿಲ್ಲ. ಹಾಗೆ ಅಂದ್ರೆ ಆ ಭೀಮನ ಅಂಶವೇ ಮಧ್ವಾಚಾರ್ಯರಾಗಿ ಬಂದದ್ದು. ಯಾವ ಅಂಶ ವಾಯುದೇವರ ಮೂಲ ರೂಪದಲ್ಲಿ ಸೇರಿತ್ತು ಭೀಮಾವತಾರ ಆದ ಮೇಲೆ, ಅದೇ ಅಂಶವೇ ಮತ್ತೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದರಿಂದ ಸೆಪರೇಟ್ ಆಗಿ ಹೇಳಿಲ್ಲ ಅಂತ ಅಷ್ಟೇ ಅರ್ಥ. ಭುವಿದ್ಯುಲೋಕೆ ಚ ವಿರಿಂಚತಾಯಾಂ ಮುಕ್ತೌ ಚ ತಾಭ್ಯಾಂ ಅಧಿಕಂ ಸಮಸ್ತಾ ಸಂತೋಷ್ಯತೆ ಪೂರ್ಣಗುಣೋ ರಮೇಶಃ ಸದೈವ ನಿತ್ಯೋರ್ಜಿತ ತದ್ರತಿಭ್ಯಾಂ. ಭುವಿ ಭೂಲೋಕದಲ್ಲಿ ಹನುಮದಾದಿತ್ವೇನ ಅವತಾರಿಷು, ಹನುಮ ಭೀಮ ಮಧ್ವ ಮುಂತಾದ ಅವತಾರಗಳಲ್ಲಿ ದ್ಯುಲೋಕೆ ವಾಯುತ್ವಾದವು, ಮೇಲಿನ ಲೋಕದಲ್ಲಿ ವಾಯುದೇವರು ಮತ್ತು ಬ್ರಹ್ಮದೇವರು ಈ ರೀತಿಯಾಗಿ ಆ ಪದವಿಯನ್ನ ಪಡೆದು, ಮುಕ್ತವು ಪ್ರಾಪ್ತಾಯ ಮೋಕ್ಷವನ್ನು ಪಡೆದು, ಬ್ರಹ್ಮತ್ವೇ ಮುಕ್ತವು ತಸ್ಮಿನ್ ಹರವು ಪರಮಾತ್ಮನಲ್ಲಿ ಸೇರಿ ಸಾಯುಜ್ಯ ಪದವಿಯನ್ನ ಪಡೆದು ಊರ್ಜಿತ ಉತ್ಕೃಷ್ಟವಾದ ಆನಂದವನ್ನ ಪಡೆಯುತ್ತಾರೆ. ಭಾರತೀಯ ವಾಯುಭ್ಯಾಂ ರಮೇಶಃ ಸದೈವ ಸಮಂತ ಜೀವಸಂಗದ ಅಧಿಕಂ ಯಥಾ ಭವತಿ ತಥಾ ಸಂತೋಷ್ಯತೆ. ಜೀವರಾಗಿದ್ದಾಗ ಎಷ್ಟು ಆನಂದ ಆಗ್ತದೆ ಅದಕ್ಕಿಂತ ಹೆಚ್ಚು ಆನಂದ ಅವರಿಗೆ ಮೋಕ್ಷದಲ್ಲಿ ದೇವರು ಕೊಡ್ತಾನೆ ಹಾಗೆ ಅಂತ. ಅಂದ್ರೆ ಬೇರೆ ಜೀವರು ಎಷ್ಟು ಸಂತೋಷವನ್ನ ಪಡಿತಾರೋ ಅದಕ್ಕಿಂತ ಹೆಚ್ಚು ಸುಖವನ್ನ ವಾಯು ಭಾರತೀಯವರಿಗೆ ಪರಮಾತ್ಮ ಕೊಡ್ತಾನೆ ಅಂತ ಅರ್ಥ. ಭೂಷನ್ ನಯೋಧಿ ಬಭ್ರೂಷು ನಮ್ನತೆ ಬಳಿತ ತದ್ವಭುಷೇ ಧಾಯಿ ದರ್ಶತಂ ತಾಂ ಸುತೆ ಕೀರ್ತಿಂ ಮಗವನ್ ಮಹಿತ್ವ ಇತ್ಯಾದಿ ಸೂಕ್ತಾನಿ ಚ ತತ್ಪ್ರಮಾಣಂ. ಈ ವಿಷಯದಲ್ಲಿ ಯಾವುದು ಪ್ರಮಾಣ? ಉಳಿದ ಜೀವರಿಗಿಂತ ವಾಯುದೇವರು ಉತ್ಕೃಷ್ಟರಾಗಿದ್ದಾರೆ ಎಂಬುದಕ್ಕೆ ಯಾವುದು ಪ್ರಮಾಣ? ಹಾಗೆಂದ್ರೆ ಅದಕ್ಕೆ 3 ಋಗ್ಮಂತ್ರಗಳ ಪ್ರಮಾಣವನ್ನು ಕೂಡ ಆಚಾರ್ಯರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಇದು ಋಗ್ವೇದದಲ್ಲಿ ಬರತಕ್ಕದ್ದು. ಇದು ವಾಯುಭಾರತಿಭ್ಯಾಂ ಭೂಮ್ಯಾದೌ ಅಧಿಕಂ ತೋಷ್ಯತೆ ಭಗವಾನ್ ಇತಿ ಉಕ್ತಮರ್ಥಂ ಶ್ರುತ್ಯ ಸಮರ್ಥಯತೆ. ಭೂಷನ್ ಅಯಃ ದಿಹಿ ಬಭೃಷಃ ನಮ್ನತೆ ಬಟ್ ಇತ್ತ ತದ್ವಭುಷೇ ಅಧಾಯಿ ದರ್ಶತಂ ತಾಂ ಸುತೆ ಕೀರ್ತಿಂ ಭಗವನ್ ಮಹಿತ್ವ ಇತ್ಯಾದಿ ಪದಚ್ಛೇದ. ಏ ಭೂಷನ್, ಸರ್ವಜೀವಶ್ರೇಷ್ಠರಾದ ವಾಯುದೇವರೇ, ಬಭ್ರೂಷು ಭಕ್ತಿ ಅತಿಶಯೇನ ಉತ್ಕೃಷ್ಟಂ ನಮ್ರತೆ ಪೂರ್ಣಾಯ ಧಿಯಃ ಜ್ಞಾನಕರ್ಮಾಣಿ ಅಯಃ ಅರ್ಪಯಸಿ. ಭಕ್ತಿ ಅತಿಶಯದಿಂದ ನೀವು ಪೂರ್ಣರಾಗಿ ಪೂರ್ಣಾಯ ಧಿಯಃ ಜ್ಞಾನಕರ್ಮಾಣಿ ಅಯಃ ಅರ್ಪಯಸಿ. ಜ್ಞಾನಕರ್ಮಗಳನ್ನೆಲ್ಲ, ಪೂರ್ಣವಾದ ಜ್ಞಾನ ಕರ್ಮ ಇವುಗಳನ್ನೆಲ್ಲ ಆಚರಣೆ ಮಾಡಿ ಅದನ್ನ ದೇವರಿಗೆ ನೀವು ಸಮರ್ಪಣೆ ಮಾಡ್ತೀರಿ ಹಾಗೆ ಅಂತ. ಬಟ್ ಬಲಿತಾ ಸೂಕ್ತ ಇದು. ಬಟ್ ಬಲಾತ್ಮಕ, ಬಲಸ್ವರೂಪರಾಗಿದ್ದು, ದರ್ಶತಂ ಅಂದ್ರೆ ಜ್ಞಾನ ಸ್ವರೂಪರಾಗಿದ್ದು, ಆ ಭವನ್ ಮೂಲ ರೂಪಂ, ನಿಮ್ಮ ಮೂಲ ರೂಪ ಅಂದ್ರೆ ವಾಯುದೇವರು ರೂಪ ಏನಿದೆ ಅದು ಹರೇಹೇ ಸೇವಾರ್ಥಂ ಅವತಾರಾಯ, ಆ ಪರಮಾತ್ಮನ ಸೇವೆಗಾಗಿ ನೀವು ಹನುಮ ಭೀಮ
ಮಧ್ವ ಹಾಗೆ ಅಂತೆಲ್ಲ ನೀವು ಅವತಾರವನ್ನ ತಾಳ್ತೀರಿ. ಮೂಲ ರೂಪದಲ್ಲಿ ನೀವು ಬಲ ಸ್ವರೂಪ ಮತ್ತು ಜ್ಞಾನ ಸ್ವರೂಪರಾಗಿದ್ದೀರಿ ಹಾಗೆ ಅಂತ ಅರ್ಥ. ಭಗವನ್ ಸಕಲ ದೇವಶ್ರೇಷ್ಠ, ಸಕಲ ದೇವತೆಗಳಲ್ಲಿ ಶ್ರೇಷ್ಠರಾದ ವಾಯುದೇವರೇ, ತಾಂ ಸರ್ವೋತ್ಕೃಷ್ಟತ್ವೇನ ಕೃತಾಂ ತೇ ತವ ಕೀರ್ತಿಂ, ನಿಮ್ಮನ್ನ ಉತ್ತಮರನ್ನಾಗಿ ಮಾಡಿ ನಿಮ್ಮ ಕೀರ್ತಿಯನ್ನು ಕೂಡ ಅವಿಚ್ಛಿನ್ನ ಭಕ್ತಿ ಅತಿಶಯ ರೂಪಾಂ, ಅಗಲದ ಭಕ್ತಿ, ಸತತವಾದ ಪರಮಾತ್ಮನಲ್ಲಿ ಭಕ್ತಿ, ಕೀರ್ತಿ ಇವುಗಳನ್ನೆಲ್ಲ ಮಹಿತ್ವ ತಿಳಿದು ಮೋಕ್ಷಾಯ ಭವಂತಿ, ಅಂತಹ ನಿಮ್ಮ ಚರಿತ್ರೆಯನ್ನು ತಿಳಿದು ಜನರು ಮೋಕ್ಷವನ್ನ ಪಡೆಯುತ್ತಾರೆ ಹಾಗೆಂತ. ಅದರಿಂದ ಮೋಕ್ಷವನ್ನು ಪಡೆಯಬೇಕು ಅಂದ್ರೆ ಪರಮಾತ್ಮನ ತತ್ವಜ್ಞಾನವು ಅವಶ್ಯ, ವಾಯುದೇವರ ತತ್ವಜ್ಞಾನವು ಕೂಡ ಅವಶ್ಯ. ಅದರಿಂದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎರಡನ್ನು ಕೂಡ ನಾವು ಮೋಕ್ಷವನ್ನ ಬಯಸುವವರು ತಿಳಿಬೇಕು ಅಂತ ವೇದ ಮಂತ್ರ ಹೇಳ್ತಾ ಇದೆ. ಇತ್ಯಾದಿ ಇವೇ ಮೊದಲಾದ ಸೂಕ್ತಗಳು ತತ್ಪ್ರಮಾಣಂ ವಾಯೋ ಉಕ್ತಾರ್ತೆ ಪ್ರಮಾಣವಾಗಿ ಇದೆ ಹಾಗೆ ಅಂತ ನೋಡಿ. ಇದು ವ್ಯಾಲಿಡೇಷನ್. ನಿಜವಾಗ್ಲೂ ಒಂದು ವಿಚಾರವನ್ನು ಹೇಳಿ ಅದು ಸರಿಯೋ ಅಲ್ಲವೋ ಅಂತ ಪರೀಕ್ಷೆ ಮಾಡೋದಕ್ಕೆ, ಅದು ಯಥಾರ್ಥ ಜ್ಞಾನ ಹೌದೋ ಅಲ್ಲೋ ಅಂತ ಪರೀಕ್ಷೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಇಂತಹ ಪ್ರಮಾಣಗಳನ್ನ ಉದಾಹರಿಸಿ ಇದು ನನ್ನ ತಲೆಗೆ ಬಂದ ಮಾತಲ್ಲ, ಇದು ವೇದವ್ಯಾಸರಿಗೆ ಸಮ್ಮತವಾದ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿದ ವಿಚಾರ ಹಾಗೆ ಅಂತ ಹೇಳಿದ್ರಿಂದ ಏನಾಯ್ತು, ಆ ಜ್ಞಾನ ಯಥಾರ್ಥ ಜ್ಞಾನ ಆಯಿತು ಹಾಗೆ ಅಂತ ಅರ್ಥ. ಇನ್ನು ಅನ್ಯಾನಿ ವಾಕ್ಯಾನಿ ಚ ವೈದಿಕಾನಿ ಸಪಂಚರಾತ್ರೋಕ್ತಿ ಪುರಾಣಕಾನಿ ಪೃಷ್ಟಶ್ಚ ಭೀಷ್ಮೋತ್ರ ಯುಧಿಷ್ಠಿರೇನ ತನ್ಮೋಕ್ಷ ಧರ್ಮೇಶ್ವಪಿ ಕಿಂಚಿದಾಹ. ಈ ರೀತಿಯಾಗಿ ಪಂಚರಾತ್ರದಲ್ಲಿ ಪುರಾಣಗಳಲ್ಲಿ ಅನೇಕ ವೇದವಾಕ್ಯಗಳು ಅಲ್ಲೆಲ್ಲ ಪ್ರಮಾಣ ಇದೆ ಈ ವಿಷಯದಲ್ಲಿ. ವಾಯುದೇವರು ಉತ್ತಮರುಂಬಾದರಲ್ಲಿ ಅನೇಕ ಪ್ರಮಾಣಗಳು ಇದೆ. ಇಲ್ಲೂ ಮಹಾಭಾರತದಲ್ಲೂ ಕೂಡ ಭೀಷ್ಮ ಯುಧಿಷ್ಠಿರ ಸಂವಾದ ರೂಪದಲ್ಲಿ ಇರತಕ್ಕ ಮೋಕ್ಷ ಧರ್ಮ ಎನ್ನತಕ್ಕ ಒಂದು ಭಾಗ, ಅಲ್ಲೂ ಕೂಡ ಈ ವಿಚಾರ ಬಂದಿದೆ ಹಾಗೆ ಅಂತ ಅರ್ಥ. ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ. ಭೀಷ್ಮ ಉವಾಚ ಶುದ್ಧಾಭಿಜನ ಸಂಪನ್ನಾಃ ಪಾಂಡವಾಃ ಶಂಸಿತವ್ರತಾಃ ವಿಹೃತ್ಯ ದೇವಲೋಕೇಶು ಪುನರ್ಮಾನುಷ್ಯಮೇತ್ಯಥ ಪ್ರಜಾವಿಸರ್ಗಂ ಚ ಸುಖೇನ ಕಾಲೇ ಪ್ರತ್ಯೇತ್ಯ ದೇವೇಶು ಸುಖಾನಿ ಭುಂಕ್ತ್ವಾ ಸುಖೇನ ಸಂಸ್ಯಾತ್ ಸಿದ್ಧಿ ಸೌಖ್ಯಂ ಮಾವೋ ಭಯಂ ಭೂತ್ ವಿಮಲಾಸ್ಥ ಸರ್ವೇ. ಶಾಂತಿ ಪರ್ವದಲ್ಲಿ ಬರತಕ್ಕ ಮಾತು. ಎಲ್ಲ ಪಾಂಡವರು ಕೂಡ ಮೋಕ್ಷವನ್ನು ಪಡೆದು ಸುಖವಾಗಿ ಇರ್ತಾರೆ ಹಾಗೆಂಬ ವಿಷಯದಲ್ಲೂ ಕೂಡ ಮೋಕ್ಷ ಧರ್ಮದಲ್ಲಿ ಪ್ರಮಾಣ ಇದೆ ಹಾಗೆ ಅಂತ. ಸುವರ್ಣ ಮುಖರಿ ಭೀಷ್ಮೇನ ಉಕ್ತಂ. ಯುಧಿಷ್ಠಿರ ಪ್ರಶ್ನೆ ಮಾಡಿದಾಗ ಭೀಷ್ಮರು ಒಂದ್ ಕಡೆ ಹೇಳ್ತಾರಂತೆ, ಸುವರ್ಣ ಮುಖರಿ ತೀರೆ ದೇವರ್ಷಿ ಗಣಸೇವಿತೆ. ಸುವರ್ಣ ಮುಖರಿ ತೀರದಲ್ಲಿ ದೇವರ್ಷಿಗಳಿಂದ ಸೇವಿಸಲ್ಪಟ್ಟ ಯತಿರೂಪ, ಯತಿರೂಪದಲ್ಲಿ ಇರತಕ್ಕ ಮಾತರಿಶ್ವ ವಾಯುದೇವರು ಅಂದ್ರೆ ಯಾರು? ವಾಯುದೇವರ ಯತಿರೂಪ ಅಂದ್ರೆ ಮಧ್ವಾಚಾರ್ಯರು. ತಪಸ್ತತ್ರ ಕರಿಷ್ಯತಿ, ಚಾತುರ್ಮಾಸ್ಯ ತಪಸ್ಸನ್ನ ಅಲ್ಲಿ ತಿರುಪತಿಯಲ್ಲಿ ಮಾಡ್ತಾರೆ ಹಾಗೆ ಅಂತ. ಚಂದ್ರಗಿರಿ ಪ್ರಾಂತ ದೇಶ, ಚಂದ್ರಗಿರಿ ದೇಶದಲ್ಲಿ ಮಾಡ್ತಾರೆ ಅಂತ ಮಧ್ವಾಚಾರ್ಯರು ಅಲ್ಲಿಗೂ ಬರ್ತಾರೆ ಅಂತ ಪ್ರಮಾಣವೂ ಇದೆ ಹಾಗೆ ಅಂತ ಭೀಷ್ಮರೇ ಹೇಳ್ತಾರ ನೋಡಿ. ಏವಂ ಪ್ರಯಾತೇಷು ಸಕೇಶವೇಷು ಸ್ವಾನೇವ ಲೋಕಾನ್ ಯದು ಪಾಂಡವೇಷು ಪರೀಕ್ಷಿತಾದ್ಯಾಸು ತದನ್ವಯೋತ್ಥ ವ್ಯಾಸಾನುಶಿಷ್ಟ ಪೃಥಿವೀಮರಕ್ಷನ್. ಏವಂ ಸಕೇಶವೇಷು ಯದುಷು ಪಾಂಡವೇಷು ಚ. ಈ ರೀತಿಯಾಗಿ ಕೇಶವ ಪರಮಾತ್ಮನಿಂದ ಸಹಿತರಾಗಿ ಯಾದವರು ಪಾಂಡವರು ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋಗಿ ಪರೀಕ್ಷಿತ್ ಜನಮೇಜಯಾದ್ಯಾಹ, ಪರೀಕ್ಷಿತ್ ಮತ್ತು ಅವರ ಮಗ ಜನಮೇಜಯ ಅವರೆಲ್ಲರೂ ಕೂಡ ತೇಷಾಂ ಪಾಂಡವಾನಾಂ ಅನ್ವಯೋತ್ಸಾಹ, ಪಾಂಡವರ ಸಂತತಿಯಲ್ಲಿ ಪಾಂಡವರ ವಂಶದಲ್ಲಿ ಬಂದವರು ಅವರು ವ್ಯಾಸೇನ ಅನುಶಿಷ್ಟಾಹ, ವೇದವ್ಯಾಸರಿಂದ ಶಿಕ್ಷಿತರಾಗಿ ಪೃಥಿವೀಂ ಅರಕ್ಷನ್, ಭೂಮಿಯನ್ನ ರಕ್ಷಣೆ ಮಾಡಿದರು. ನೋಡಿ, ವೇದವ್ಯಾಸರು ಭೂಮಿಯನ್ನು ಬಿಟ್ಟು ಹೋಗ್ಲಿಲ್ಲ, ಕೃಷ್ಣ ರೂಪದಿಂದ ಹೋಗಿದ್ದಾರೆ ಹೊರತು ವೇದವ್ಯಾಸ ರೂಪದಿಂದ ಇನ್ನು ಭೂಮಿಯಲ್ಲೇ ಇದ್ದಾರೆ, ಅದೃಶ್ಯರಾಗಿ ಬದ್ರಿಯಲ್ಲಿ ಇದ್ದಾರೆ ಅಂತ ಅರ್ಥ. ತೈಕ್ಷೇಮ ಕಾಂತೈರಿಹ ಭಾರತಾದಿ ಶಾಸ್ತ್ರಾನಿ ಶೃಣ್ವದ್ಭಿರಶೇಷ ವಿದ್ಭಿಃ
ವ್ಯಾಸಪ್ರಭಾವಾಚ್ಚ ಕಲೌ ಚ ಧರ್ಮೋ ಜ್ಞಾನಂ ಚ ಸುತ್ರಗತಮಾಗಾನ್ನನಾಶಂ. ತೈಹಿ ಪರೀಕ್ಷಿತಾದ್ಯೈಹಿ, ಪರೀಕ್ಷಿತೆ ಮುಂತಾದವರು, ಕ್ಷೇಮಕಾಂತೈಹಿ, ಮಂಗಳಕರವಾದ ಕಾಂತಿಗಳಿಂದ ಕುಡಿದವರಾಗಿ ಈ ಭೂಮಿಯಲ್ಲಿ ಭಾರತ ಪಂಚರಾತ್ರ ಶಾಸ್ತ್ರಾಣಿ ಶೃಣ್ವದ್ಭಿಹಿ, ಮಹಾಭಾರತ ಪಂಚರಾತ್ರ ಮೊದಲಾದ ಷಟ್ಶಾಸ್ತ್ರಗಳನ್ನ ಶ್ರವಣ ಮಾಡುವುದರಿಂದ ವ್ಯಾಸಪ್ರಸಾದೇನ ಅಶೇಷ ವಿದ್ಭಿಹಿ ಸರ್ವಜ್ಞೈಹಿ, ವೇದವ್ಯಾಸರ ಪ್ರಸಾದದಿಂದ ಅಂತಹ ಸರ್ವಜ್ಞರು, ಪರೀಕ್ಷಿತ ಮುಂತಾದ ಸರ್ವಜ್ಞರು ಅವರು ಕೂಡ ಕಲಿಯುಗೆ, ಕಲವು ಅಂದ್ರೆ ಕಲಿಯುಗದಲ್ಲಿ ಭಗವದ್ಧರ್ಮ ಜ್ಞಾನಂಚ ಇತಿ ದ್ವಯಂ, ಕಲಿಯುಗದಲ್ಲಿ ಧರ್ಮ ಮತ್ತು ಶಾಸ್ತ್ರ ಮತ್ತು ಧರ್ಮ ಎರಡು ಕೂಡ ಉಳಿಯುವಂತೆ ಸೂತ್ರಾಂತಂ ಸಮ್ಯಕ್ ರಕ್ಷಿತು ಅಭೂತ್, ನಾಶಂ ನ ಆಗಾತ್, ನಾಶ ಆಗಲಿಲ್ಲ. ತತ್ವಜ್ಞಾನ, ಧರ್ಮ, ಶಾಸ್ತ್ರ ಇದೆಲ್ಲ ನಾಶ ಆಗಲಿಲ್ಲ. ಯಾಕೆ? ಪರೀಕ್ಷಿತ ಮುಂತಾದ ಮಹನೀಯರು, ಸರ್ವಜ್ಞರು ಆ ವೇದವ್ಯಾಸರ ಪ್ರಸಾದದಿಂದ ಆ ಪರಂಪರೆ ವಿಚ್ಛೇದವಾಗದೆ, ನಾಶ ಆಗದೆ ಶಾಸ್ತ್ರ ಮತ್ತು ಧರ್ಮ ಎರಡೂ ಕೂಡ ಸಂರಕ್ಷಿಸಲ್ಪಡುತ್ತಾ ಇದೆ, ಹಾಗೆ ಅಂತ ಅರ್ಥ. ಸಂವತ್ಸರಾಣಾಂ ತು ಸಹಸ್ರಕೆ ಗತೆ ಪ್ರಾಪ್ತೇಷು ವಿದ್ಯಾಮಖಿಲೇಷು ಸತ್ಸು ದಗ್ಧಾಃ ಪುರಾ ಯೇ ತ್ರಿಪುರಂ ಘ್ನತೈವ ರುದ್ರೇಣ ಜಾತಾ ಪೃಥಿವೀತಲೇತೆ. ತದನಂತರ ಶ್ರೀನಾರಾಯಣ ಬುದ್ಧಾವತಾರಂ ಕೃತವಾನ್, ನಾರಾಯಣನೇ ಬುದ್ಧಾವತಾರವನ್ನ ಮಾಡಿದ್ರು. ಕೃಷ್ಣ ಪರಮಾತ್ಮನೇ ಬುದ್ಧಾವತಾರವನ್ನ ಮಾಡಿದ ಅಂತ ಹೇಳ್ತಾರೆ ನೋಡಿ. ಮೊದಲಿಂದ ಹೇಳ್ಕೊಂಡ್ ಬಂದಿದ್ದಾರೆ, ದಶಾವತಾರ ಹೇಳ್ತಾ ಇದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣಾವತಾರ ತನಕ ಆಗಿತ್ತು. ಈಗ ಬುದ್ಧಾವತಾರ ಕಥೆಯನ್ನ ಇಲ್ಲಿಂದ ಹೇಳ್ತಾ ಇದ್ದಾರೆ. ಸಂವತ್ಸರಾಣಾಂ ವರ್ಷಾಣಾಂ ಸಹಸ್ರಕೆ ಗತೆ, 1000 ವರ್ಷ ಕಳೆದ ಮೇಲೆ, ಕೃಷ್ಣಾವತಾರ ಸಮಾಪ್ತಿಯ ನಂತರಂ, ಕೃಷ್ಣಾವತಾರ ಆದ ಮೇಲೆ 1000 ವರ್ಷ ಕಳೆದ ಮೇಲೆ, ಅಖಿಲೇಶು ಸರ್ವೇಷು ಸಜ್ಜನೇಶು, ಎಲ್ಲ ಸಜ್ಜನರಲ್ಲೂ ಕೂಡ ಹರಿವಿಷಯಕ ತತ್ವಜ್ಞಾನಂ ಪ್ರಾಪ್ತೇಶು, ಹರಿವಿಷಯಕವಾದ ತತ್ವಜ್ಞಾನ ಎಲ್ಲರಲ್ಲೂ ಜಾಗರೂಕವಾಗಿ ಇತ್ತು. ಅಂತ ಸಂದರ್ಭದಲ್ಲಿ ತ್ರಿಪುರಂ ಘ್ನತ, ತ್ರಿಪುರ ಸಂಹಾರಕೇನ ರುದ್ರೇನೈವ ಯೇ ಅಸುರಾಹ ದಗ್ಧಾಹ, ತ್ರಿಪುರಾಸುರ ಅವರನ್ನೆಲ್ಲ ರುದ್ರದೇವರು ಸಂಹಾರ ಮಾಡಿದರು. ಆ ಅಸುರರು ಎಲ್ಲರೂ ಕೂಡ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬಂದರು. ತ್ರಿಪುರಾಸುರರು ಅಂತ ಯಾರಿದ್ದಾರೆ, ತ್ರಿಪುರ ಸಂಹಾರ ಮಾಡಿದಾಗ ಆ ಅಸುರರೆಲ್ಲ ಸತ್ರು. ಆದರೆ ಮತ್ತೆ 1000 ವರ್ಷ ಕಳೆದ ಮೇಲೆ, ಕೃಷ್ಣಾವತಾರ ಮುಗಿದು 1000 ವರ್ಷ ಆದ ಮೇಲೆ ಅವರೆಲ್ಲ ಮತ್ತೆ ಆ ಅಸುರರು ಭೂಮಿಯಲ್ಲಿ ಬಂದರು. ಆಗ ಏನಾಗಿತ್ತು? ತತ್ವಜ್ಞಾನ ಜಾಗರೂಕವಾಗಿ ಇತ್ತು. ಅದರ್ಶನಂ ಸರ್ವ ಮುನೀಂದ್ರ ವೃಂದೈ ಸಹೈವ ಸಜ್ಞಾನ ಮಹಾನಿಧಾನೆ ವ್ಯಾಸೇ ಪ್ರಯಾತೇಪಿ ಸುತತ್ವ ವಿದ್ಯಾ ತತ್ಸಂಪ್ರದಾಯಾದಪಿ ತೈರವಾಪ್ತ. ಸುಜ್ಞಾನ ಮಹಾನಿಧಾನೆ, ಸುಜ್ಞಾನಸ್ಯ ಮಹಾನಿಧಾನೆ ಮುಖ್ಯಾಶ್ರಯೇ ವ್ಯಾಸೆ. ಆ ತತ್ವಜ್ಞಾನಕ್ಕೆ ಮುಖ್ಯ ಆಶ್ರಯೀಭೂತರಾದವರು ಯಾರು? ವೇದವ್ಯಾಸರು. ಅಂತ ವೇದವ್ಯಾಸರು ಅವರಿಂದ ಸರ್ವ ಮುನೀಂದ್ರ ವೃಂದೈಹಿ, ಸಕಲ ಮುನಿಶ್ರೇಷ್ಠ ಸಮೂಹೈಹಿ ಸಾಕಮೇವ ಅದರ್ಶನಂ ಪ್ರಯಾತೆ ಪ್ರಾಪ್ತೆ ಸತ್ಯಪಿ. ವೇದವ್ಯಾಸರು ಅದೃಶ್ಯರಾಗ್ಬಿಟ್ರು, ಅಂದ್ರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. 1000 ವರ್ಷ ಆದ ಮೇಲೆ ವೇದವ್ಯಾಸರು ಅವರು ಕೂಡ ಜನರ ಮಧ್ಯದಲ್ಲೇ ಇದ್ರು. ಆದರೆ ಕಲಿಯುಗದ ಪ್ರಭಾವ ಇನ್ನು ಜಾಸ್ತಿ ಆಗಬೇಕು ಅಂತ ಹೇಳಿ ಅವರು ಕೂಡ ಅದೃಶ್ಯರಾದರು. ಆಗ ತತ್ ಸಂಪ್ರದಾಯಾತ್ ತೈಹಿ ಅಪಿ ಅಸುರೈಶ್ಚ ತತ್ ಸಂಪ್ರದಾಯಾತ್. ಆಗ ವೇದವ್ಯಾಸರು ಅದೃಶ್ಯರಾದರೂ ಕೂಡ ಆ ಸತ್ಪರಂಪರ, ಆ ವೈಷ್ಣವ ತತ್ವಜ್ಞಾನ ಪರಂಪರೆ ಏನಿದೆ ಅದು ಚೆನ್ನಾಗಿ ಇತ್ತು. ಅದರಿಂದ ಅಸುರರಿಗೂ ಕೂಡ ಏನಾಯಿತು? ಶುದ್ಧವಾದ ತತ್ವಜ್ಞಾನ ಬರಲಿಕ್ಕೆ ಶುರುವಾಯಿತು. ಯಾಕೆ? ಗುರುಪರಂಪರೆಯ ಅಂತ ಗುರುಪರಂಪರೆ ಬಂದದ್ದರಿಂದ. ತಥಾಚ ತಸ್ಯ ವೇದವ್ಯಾಸಸ್ಯ ಸಂಪ್ರದಾಯ, ವೇದವ್ಯಾಸರ ಸಂಪ್ರದಾಯ ಶಿಷ್ಯ ಪ್ರಶಿಷ್ಯ ಕೃತ ಉಪದೇಶಾತ್, ಶಿಷ್ಯರು ಅವರ ಶಿಷ್ಯರು ಅವರ ಶಿಷ್ಯರು ಅಂತ ಈಗ ಮಾಡಿದ ಉಪದೇಶದಿಂದ ಸುತತ್ವ ವಿದ್ಯಾ ಹರಿವಿಷಯಕ
ಶೋಭನ ತತ್ವವಿದ್ಯಾ ಅವಾಪ್ತ, ಅಸುರರಿಗೂ ಕೂಡ ತತ್ವಜ್ಞಾನ ಬಂತು. ಶ್ರೀ ವೇದವ್ಯಾಸೇ ಋಷಿಭಿ ಸಹಾದೃಶ್ಯೇ ಅಪಿ, ವೇದವ್ಯಾಸರು ಅದೃಶ್ಯರಾಗಿ ಇದ್ದಾಗಲೂ ಕೂಡ ವ್ಯಾಸಜನ್ಯ ಸಂಪ್ರದಾಯ, ಆ ವೇದವ್ಯಾಸರ ಆ ಒಂದು ಪರಂಪರೆ, ಶಿಷ್ಯ ಪ್ರಶಿಷ್ಯ ಪರಂಪರೆ, ಅದರಿಂದ ಅಸುರಾನಾಮಪಿ, ಅಸುರರಿಗೂ ಕೂಡ ತತ್ವವಿದ್ಯಾ ಪ್ರಾಪ್ತಿ ಅಭವತ್, ತತ್ವವಿದ್ಯೆ ಪ್ರಾಪ್ತವಾಯಿತು. ತಾದೃಶ ಜನ ಮೋಹಾಯ, ಅಂತ ಅಸುರ ಜನರ ಮೋಹಕ್ಕಾಗಿ ಬುದ್ಧಾವತಾರ ಯುಜ್ಯತೆ ಇತಿ ಭಾವ, ಬುದ್ಧಾವತಾರ ಆಯಿತು ಅಂತ ಅದರ ಅಭಿಪ್ರಾಯ. ಉತ್ಸಾದಿತತ್ವಾತ್ ದುರಾಗಮಾನ ತತ್ಸಂಪ್ರದಾಯಸ್ಯ ಚ ನಾಶಿತತ್ವಾತ್ ಪ್ರಸಾರಿತತ್ವಾತ್ ಚ ಸದಾಗಮಾನ ಪಾಪ ಅಪಿ ಜ್ಞಾನಂ ಅವಾಪುರೇತತ್. ಉಕ್ತಮೇವೆ ವಿವೃಣೋತಿ. ದುರಾಗಮಾನಾಂ, ಪಾಶುಪತಾದಿ ದುಷ್ಟ ಆಗಮಗಳು ಅಂತ ಏನಿದೆ, ಅದೆಲ್ಲ ಉತ್ಸಾದಿತತ್ವಾತ್, ಉತ್ಸನ್ನ ಕೃತತ್ವಾತ್, ಅದೆಲ್ಲ ಸರಿ ಇಲ್ಲ ಅಂತ ವೇದವ್ಯಾಸರಿಂದ ಅವರ ಶಿಷ್ಯ ಪ್ರಶಿಷ್ಯರಿಂದ ನಿರೂಪಣೆ ಮಾಡಿತ್ತು. ಈ ರೀತಿಯಾಗಿ ದುರಾಗಮಾನ ಸಂಪ್ರದಾಯಸ್ಯ ತದರ್ಥ ಅನುಷ್ಠಾನ ಪರಂಪರೆಯ ನಾಶಿತತ್ವಾತ್, ಅದರಿಂದ ದುರಾಗಮಗಳನ್ನು ಓದೋದು, ಆಚರಣೆ ಮಾಡೋದು ಎಲ್ಲ ಹೋಯ್ತು ಈ ವೇದವ್ಯಾಸರ ಸತ್ಪರಂಪರೆಯಿಂದ. ಸದಾಗಮಾನ, ಸದಾಗಮಗಳು ಯಾವುದು, ಪಂಚರಾತ್ರ ಮುಂತಾದ ಸದಾಗಮಗಳು ಅದು ಪ್ರಚಾರಕ್ಕೆ ಬಂತು. ಅದನ್ನೆಲ್ಲ ಓದಕ್ ಶುರು ಮಾಡಿದ್ರು, ಅದರ ಪ್ರಕಾರ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಪಾಪಾಹ ಅಪಿ ಅಸುರಾಹ ಏತತ್ ಸಮ್ಯಕ್ ಜ್ಞಾನಂ ಅವಾಪುಹು, ಪಾಪಿಷ್ಠರಾದರೂ ಕೂಡ ಅಸುರರು ಈ ಜ್ಞಾನವನ್ನ ಪಡೆದರು, ಪಂಚರಾತ್ರಾದಿ ಆಗಮವನ್ನ ಅಸುರರು ಕೂಡ ಪಡೆದರು ಅಂತ ಅರ್ಥ. ಶುನಾ ಪುರೋಡಾಶಮಿವಾವಲೀಢಂ ವೇದಶ್ರುತಿಂ ಚಾಂತ್ಯಜನೈರವಾಪ್ತಾಂ ಅನಂತ ದುಃಖಾಪ್ತಿ ಸುಯೋಗ್ಯ ದೈತ್ಯೈಃ ವಿದ್ಯಾಮವಾಪ್ತಾಂ ತು ನ ಸೇಹಿರೇ ಸುರಾಹ. ಈ ರೀತಿಯಾಗಿ ಒಂದು ನಾಯಿ ಹೇಗೆ ಹೋಮಕ್ಕೆ ಇಟ್ಟಿದ್ದ ಪುರೋಡಾಶ ಅದನ್ನೆಲ್ಲ ಮೂಸಿ ನೋಡುತ್ತದೋ, ಯಥಾ ಅಂತ್ಯಜನೈಃ ವರ್ಣಬಾಹ್ಯೈಃ ವೇದಾನಾಂ ಶ್ರುತಿಂ ಶ್ರವಣಂ, ವೇದ ಬಾಹ್ಯರು ವೇದಗಳನ್ನು ಕೇಳಿದರೆ ಏನಾಗುತ್ತದೋ ಅದೇ ರೀತಿಯಾಗಿ ತಥಾ ಅನಂತ ದುಃಖಾಪ್ತೌ ಸುಯೋಗ್ಯೈಹಿ ದೈತ್ಯೈಹಿ ಅವಾಪ್ತಂ, ಅನಂತ ದುಃಖಗಳನ್ನು ಹೊಂದಲಿಕ್ಕೆ ಯೋಗ್ಯರಾದ ಅಂತ ದೈತ್ಯರಿಂದ ವಿದ್ಯಾಂ ದೃಷ್ಟ, ಅವರಿಗೆ ಆ ವಿದ್ಯೆ ಓದದ್ದನ್ನು ನೋಡಿ ದೇವಾಹ ನ ಸೇಹಿರೇ, ದೇವತೆಗಳಿಗೆ ಸಹನೆ ಆಗಲಿಲ್ಲ. ನೋಡಿ, ಒಳ್ಳೆ ವಿದ್ಯೆ, ಒಳ್ಳೆ ಊಟ ಸಜ್ಜನರಿಗೆ ಸಿಗಬೇಕು, ಒಳ್ಳೆ ಆಹಾರ ಸಜ್ಜನರಿಗೆ ಸಿಗಬೇಕು, ದುಷ್ಟರ ಕೈಗೆ ಅದು ದುಷ್ಟರಿಗೆ ದುಷ್ಟ ಆಹಾರವೇ ಸಿಗಬೇಕು. ಅದೇ ತರ ದುಷ್ಟ ಜನರಿಗೆ ದುಷ್ಟ ವಿದ್ಯೆಯೇ ಸಿಗಬೇಕು, ಒಳ್ಳೆ ವಿದ್ಯೆ ಸಿಗಬಾರದು ಹಾಗೆ ಅಂತ. ಈ ರೀತಿಯಾಗಿ ಇದನ್ನ ಕಂಡು, ದುಷ್ಟರ ಕೈಯಲ್ಲಿ ಸದ್ವಿದ್ಯೆ ಬಂದದ್ದನ್ನ ಕಂಡು ದೇವತೆಗಳಿಗೆ ಅದು ಸಹನೆ ಆಗಲಿಲ್ಲ. ನೋಡಿ, ಅಲ್ಲಿ ಸಮುದ್ರ ಮಥನ ಮಾಡುವಾಗ ಅಮೃತ ಹೇಗೆ ಸ್ವರ್ಭಾನು ಕೈಗೆ ಸಿಕ್ಕಿದಾಗ ದೇವತೆಗಳು ಸಹನೆ ಮಾಡಲಿಲ್ಲ, ಸೂರ್ಯಚಂದ್ರರು ಸಹನೆ ಮಾಡಲಿಲ್ಲ, ಹೇಗೋ ಅದೇ ತರ ಇಲ್ಲೂ ದುಷ್ಟರ ಕೈಯಲ್ಲಿ ಸದ್ವಿದ್ಯೆ ಸಿಕ್ಕಿದಾಗ ದೇವತೆಗಳು ಅದನ್ನ ಸಹನೆ ಮಾಡಲಿಲ್ಲ. ನಸೇಹಿರೇ ಸುರಾಹ. ನವಾಗತಿ ಕ್ವಾಪಿ ಸುವೇದಿತಾನಾಂ ಭವೇತ್ ಪ್ರಾಪ್ಯಂ ಸುಖಂ ನಿತ್ಯಂ ನಿತ್ಯಂ ಅವಶ್ಯಮೇಭಿಃ ಪ್ರಾಪ್ಯಂ ತಮೋಂಧಂ ತು ಅಸುರೈರ್ನ ಮುಕ್ತಿಃ ಕದಾಚಿದಾಪ್ಯ ತದಚಿಂತಯನ್ ಸುರಾಃ. ಯಾಕೆ ಹಾಗೆಂದ್ರೆ, ಸುವೇದಿತಾನಾಂ ಸಮ್ಯಜ್ಞಾನಿನಾಂ ಅವಾಗತಿ ಅಧೋಗತಿ ನ ಭವೇತ್. ಈ ತರ ದುಷ್ಟರಿಗೆ ಸರಿಯಾದ ಜ್ಞಾನ ಬಂದ್ಬಿಟ್ರೆ ಅವರಿಗೆ ಯೋಗ್ಯವಾದ ಗತಿ ಅವರಿಗೆ ಸಿಗೋದಿಲ್ಲ, ನೀಚ ಗತಿ ಸಿಗೋದಿಲ್ಲ ಅವರಿಗೆ. ಉತ್ತಮ ವಿದ್ಯೆ ಬಂದರೆ ಅವರು ನೀಚರು, ಅಯೋಗ್ಯರು, ತಮೋಯೋಗ್ಯರು. ತಮೋಯೋಗ್ಯರಿಗೆ ವಿದ್ಯೆ ಭಕ್ತಿ ಬಂದ್ಬಿಟ್ರೆ ಅವರಿಗೆ ತಮಸ್ಸಿನ ಪ್ರಾಪ್ತಿ ಆಗೋದಿಲ್ಲ, ಅವರಿಗೆ ಉತ್ತಮ ಲೋಕವೇ ಕೊಡಬೇಕಾಗ್ತದೆ, ಅಧೋಗತಿ ಆಗೋದಿಲ್ಲ. ಕಿಂತು ಏಭಿಃ ಸುವೇದಿಭಿಃ ನಿತ್ಯಂ ಅವಶ್ಯಂ ಪ್ರಾಪ್ಯಂ ಅಸುರೈಃ ಚ ಅಂದಂತಮಃ ಪ್ರಾಪ್ಯಂ ಮುಕ್ತಿಃ ಕದಾಚಿದಪಿ ನಾಪ್ಯ ತತ್ತಸ್ಮಾತ್ ಕಾರಣಾತ್ ಸುರಾಃ ತದ್ ಅಸಹಿಷ್ಣವಃ ಅಚಿಂತಯನ್ ವಿಚಾರಯಾಮಾಸು. ಅದರಿಂದ ಇದು ನಿಯಮ, ಇದು ಸಜ್ಜನರಿಗೆ ಮೋಕ್ಷ, ದುಷ್ಟರಿಗೆ ತಮಸ್ಸೆ ಸಿಗಬೇಕು. ಈ ನಿಯಮ ವ್ಯತ್ಯಾಸ ಆಗಿಬಿಡುತ್ತದೆ.
ಅಕಸ್ಮಾತ್ ಅಸುರರ ಕೈಯಲ್ಲಿ ವೇದವಿದ್ಯೆ ಸಿಕ್ಕಿಬಿಟ್ರೆ, ಸದ್ವಿದ್ಯೆ, ಅವರಿಗೂ ಕೂಡ ಮುಕ್ತಿ ಆಗಬೇಕಾಗಿತ್ತು. ಅದು ನಿಯಮಕ್ಕೆ ಮೀರಿದಂಗೆ ಆಗ್ತದೆ. ಅದರಿಂದ ಆ ದೇವತೆಗಳು ಸಹನೆ ಮಾಡಲಿಲ್ಲ. ಅಸುರರ ಕೈಯಲ್ಲಿ ಸದ್ವಿದ್ಯೆ ಬಂದದ್ದು ಸಹನೆ ಆಗಲಿಲ್ಲ. ಅಕಸ್ಮಾತ್ ದುಷ್ಟರು ಆ ವಿದ್ಯೆಯನ್ನು ಪಡೆದು ಮೋಕ್ಷಕ್ಕೆ ಬಂದ್ರೆ, ಮೋಕ್ಷದಲ್ಲೂ ಕೂಡ ಏನ್ ಮಾಡ್ತಾರೆ? ಗಲಾಟೆನೇ ಮಾಡ್ತಾರೆ. ಈ ವಾತಾವರಣವೇ ಹಾಳಾಗ್ಬಿಡುತ್ತೆ. ಹೇಗೆ ಮಡಿಯವರಿಗೆ ಸಪರೇಟ್ ಪಂಕ್ತಿನೇ ಇರಬೇಕು, ಶುದ್ಧ ಕಾಪಾಡಿಕೊಂಡು ಇರ್ತಾರೆ. ಇಲ್ಲದ್ರೆ ಮಧ್ಯದಲ್ಲಿ ಎದ್ದೋಗೋದು, ಎಂಜಲು ಮಾಡೋದು, ಏನೇನೋ ಮಾಡ್ತಾರೆ. ಅದರಿಂದ ದೇವತೆಗಳಿಗೆ, ಯೋಗ್ಯರಿಗೆ ಸಿಗಬೇಕಾದ ಸ್ಥಾನಮಾನ ಗತಿ ಅದು ಬೇರೆನೆ. ದುಷ್ಟ ಬುದ್ಧಿ ಉಳ್ಳವರಿಗೆ ಸಿಗಬೇಕಾದ ಸ್ಥಾನಮಾನ ಗತಿನೇ ಬೇರೆ. ಇದು ಅವ್ಯವಸ್ಥೆ ಆಗಬಾರ್ದು. ಹೇಗೆ ವ್ಯವಸ್ಥೆ ಇದೆಯೋ ಅದೇ ನಿಯಮೇನ ಆಗಬೇಕು. ಅದರಿಂದ ಅಸುರರಿಗೆ ಬಂದ ವೇದವಿದ್ಯೆಯನ್ನ ದೇವತೆಗಳು ಸಹನೆ ಮಾಡಲಿಲ್ಲ ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ. ಜ್ಞಾನಪ್ರದಾನಾಯ ಸತಾಂ ತದನ್ಯ ಜ್ಞಾನ ಪ್ರಣಾಶಾಯ ಚ ವಿಷ್ಣುನೈತೆ ಕ್ಲುಪ್ತಾಸ್ತತಸ್ತೆ ಸವಿರಿಂಚ ಶರ್ವಾ ವಿಜ್ಞಾಪಯಾಮಾಸುರುಪೇತ್ಯ ವಿಷ್ಣುಂ. ಇದನ್ನ ಚಿಂತನೆ ಮಾಡಿ ಸಜ್ಜನರಿಗೆ ಜ್ಞಾನ ಸಿಗಬೇಕು. ಇನ್ನು ದುಷ್ಟರಲ್ಲಿ ಇದ್ದ ಜ್ಞಾನ ನಾಶ ಆಗಬೇಕು, ಒಳ್ಳೆಯ ಜ್ಞಾನ ನಾಶ ಆಗಬೇಕು. ಅದರಿಂದ ಸುರಾಹ ಕ್ಲುಪ್ತಾಹ, ದೇವತೆಗಳು ಇರೋದೇ ಅದಕ್ಕೆ. ಆ ಕಾರಣದಿಂದ ವಿರಿಂಚ ಶರ್ವಾಭ್ಯಾಂ ಸಹ ವರ್ತಮಾನಾಹ ಸುರಾಹ, ಬ್ರಹ್ಮದೇವರು, ರುದ್ರದೇವರು, ಎಲ್ಲಾ ದೇವತೆಗಳು ಕೂಡ ಕೂಡಿ ವಿಷ್ಣು ಮೇತ್ಯ, ಪರಮಾತ್ಮನಿಗೆ ಹೋಗಿ ಪ್ರಾರ್ಥನೆ ಮಾಡಿದರು. ಸ್ವಾಮಿ, ಈ ತರ ದೇವತೆಗಳಿಗೆ, ಸಜ್ಜನರಿಗೆ ಸಿಗಬೇಕಾದ ಜ್ಞಾನ ವೇದವ್ಯಾಸರ ಶಿಷ್ಯ ಪ್ರಶಿಷ್ಯ ಪರಂಪರೆಯಿಂದ ದೈತ್ಯರ ಕೈಗೆ ಹೋಗ್ತಾ ಇದೆ. ಅದರಿಂದ ತಾವು ಅನುಗ್ರಹ ಮಾಡಬೇಕು, ಇಲ್ಲದ್ರೆ ನಿಯಮ ಭಂಗ ಆಗ್ತದೆ ಹಾಗೆ ಅಂತ. ಕ್ಷೀರೋದದೆ ಉತ್ತರ ತೀರ ನಿಷ್ಠಿತೈ ಅವಿಷ್ಟುತಃ ಸುಷ್ಟುತಿಭಿಃ ಪುರುಷ್ಟುತಃ ಪ್ರದಾಯ ತೇಷಾಂ ಅಭಯಂ ರಮಾಪತಿ ಕ್ಷಣಾದಭೂಚಾರುತರಾಕೃತಿ ಶಿಶು. ಈ ರೀತಿಯಾಗಿ ಕ್ಷೀರೋದದೆ ಉತ್ತರ ತೀರೆ, ಕ್ಷೀರಸಾಗರದ ಉತ್ತರ ತೀರದಲ್ಲಿ ದೇವತೆಗಳೆಲ್ಲ ನಿಂತುಕೊಂಡು ಸ್ತುತಿಭಿಹಿ, ಪರಮಾತ್ಮನನ್ನ ಸ್ತೋತ್ರ ಮಾಡಿದಾಗ, ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದಾಗ, ರಮಾಪತಿ, ಲಕ್ಷ್ಮೀಪತಿಯಾದ ಪರಮಾತ್ಮ ತೇಷಾಂ, ಆ ದೇವತೆಗಳಿಗೆ ಅಭಯಂ ಪ್ರದಾಯ, ಅಭಯವನ್ನು ಕೊಟ್ಟು ಆ ಕ್ಷಣದಲ್ಲೇ ಚಾರುತಮ, ಅತ್ಯಂತ ಮನೋಹರವಾದ ಒಂದು ಸುಂದರ ಶಿಶುವಿನ ರೂಪವನ್ನ ತಾಳ್ತಾನೆ ಪರಮಾತ್ಮ. ಶಿಶುವಿನ ರೂಪವನ್ನ ತಾಳಿ ಭೂಮಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಯಸ್ತ್ರೈ ಪುರಾಣಾಂ ಪ್ರಥಮೋತ್ರ ಜಾತಃ ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಕ್ಷೇತ್ರೇ ಗಯಾಖ್ಯೇಸ್ಯ ಶಿಶುಂ ಪ್ರಜಾತಂ ಸಂಪ್ರಾಸ್ಯ ದೂರೇತ್ರ ಬಭೂವ ವಿಷ್ಣುಃ ಅಜಾನಮಾನ ಸ್ವಶಿಶುಂ ಗತಂ ತಂ ಶಿಶುಂ ಹರಿಂ ವೀಕ್ಷ್ಯ ನಿಜಂ ಸ್ಮ ಮೇನಿರೇ. ಕ್ಷೇತ್ರಂ ಗಯಾಖ್ಯೇಸ್ಯ ಶಿಶುಂ ಪ್ರಜಾತಂ. ತ್ರೈಪುರಾಣಂ, ತ್ರಿಪುರ ಸಂಬಂಧಿಯಾದ ಅಸುರರು, ತ್ರಿಪುರಾಸುರರು ಅಂತ ಪ್ರಸಿದ್ಧರಾದವರು, ಅವರೇ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ನೋಡಿದ್ದೀವಿ. ಅವರಲ್ಲಿ ಶ್ರೇಷ್ಠರಾದವ, ಆ ತ್ರಿಪುರಾಸುರರಲ್ಲೇ ಶ್ರೇಷ್ಠನಾದವ ಯಾರು? ಶುದ್ಧೋದನ ಅಂತ. ಇತಿ ಜಿನಃ ಇತಿ ಚ ಉಕ್ತಃ. ಶುದ್ಧೋದನ ಅಂತನೂ ಕರೀತಾರೆ, ಜಿನ ಅಂತನೂ ಕರೀತಾರೆ. ಆ ಶುದ್ಧೋದನ ನಾಮಕಸ್ಯ ಗಯಾಕ್ಷೇತ್ರೇ ಪ್ರಜಾತಂ ಶಿಶುಂ. ಗಯಾಕ್ಷೇತ್ರ, ಆ ಶುದ್ಧೋದನ ಇದ್ದದ್ದು ಗಯಾಕ್ಷೇತ್ರದ ಹತ್ರ. ಅವನಿಗೆ ಒಂದು ಮಗು ಹುಟ್ಟಿತ್ತು. ಆ ಹುಟ್ಟಿದ ಮಗುವನ್ನ ದೂರೇ ಸಂಪ್ರಾಪ್ಯ ಶಿಶುಸ್ಥಾನೆ ವಿಷ್ಣು, ಆ ಹುಟ್ಟಿದ ಮಗುವನ್ನ ದೂರಕ್ಕೆ ಸರಿಸಿ ಪರಮಾತ್ಮ ತಾನು ವಿಷ್ಣು ಅಲ್ಲಿ ಮಗುವಾಗಿ ಅವತಾರ ಮಾಡಿದ ಹಾಗೆ ಅಂತ. ಅಂದ್ರೆ ಆ ಶುದ್ಧೋದನನ ಮಡದಿಯಲ್ಲಿ ದೇವಕಿ ಗರ್ಭದಿಂದ ಬಂದಂಗೆ ಪರಮಾತ್ಮ ಬಂದಿಲ್ಲ. ಮಗು ಒಂದು ಹುಟ್ಟಿತ್ತು, ಆ ಮಗುವನ್ನ ಸರಿಸಿ ತಾನು ಪರಮಾತ್ಮ ಮಗನಾಗಿ ಅವತಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಗತಂ ನಿರಸ್ತಂ ಸ್ವಕೀಯಂ ಶಿಶುಂ ಅಜಾನಮಾನಃ ಅಜಾನಂತಹ ಹರಿಂ ವೀಕ್ಷೆ ನಿಜಂ ಶಿಶುಂ ಮೇನಿದೆ. ತಮ್ಮ ಮಗು ಕಾಣದೇ ಹೋಗಿ ಅದೃಶ್ಯರಾಗ್ಬಿಡ್ತು ಆ ಮಗು. ಆ ಸ್ಥಾನದಲ್ಲಿ ಇನ್ನೊಂದು ಮಗು ಇದ್ದದನ್ನ ತಿಳ್ಕೊಂಡು, ಓ ಇವನೇ ನನ್ನ ಮಗ ಹಾಗೆ ಅಂತ ಅವರು ಭ್ರಾಂತಿಯನ್ನು ಹೊಂದಿದ್ರು. ಪರಮಾತ್ಮನೇ ತನ್ನ ಮಗ ಹಾಗೆ ಅಂತ ಭ್ರಾಂತಿಯನ್ನು ಹೊಂದಿದ್ರು. ಯಾಕೆ? ನಿಜವಾದ ಮಗು ಅದೃಶ್ಯವಾಯ್ತು. ಓ ಇದೇ ನಮ್ಮ ಮಗು ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೆ.
ವೀಕ್ಷ್ಯ ನಿಜಂ ಶುಶುಂ ಏನಿದೆ. ತೇಷಾಂ ತದಾ ವೈದಿಕ ಕರ್ಮ ವೀಕ್ಷ್ಯ ಸಂಪ್ರಾಹ ಸತ್ತದ್ವಪುಷೈವ ಕೇಶವಃ ತಂ ಜಾತಮಾತ್ರಂ ಪ್ರಹಸಂತಮೀಕ್ಷ್ಯ ಸುವಿಸ್ಮಿತೈಃ ಪೃಷ್ಠ ಉವಾಚ ವಿಷ್ಣುಃ ಬುದ್ಧೋಹಮಿತ್ಯೇವ ಸುನಿತ್ಯಬೋಧಾತ್ ಜಗಾದ ಚೈಷಾಮಥ ಬುದ್ಧದರ್ಶನಂ. ತೇಷಾಂ ಜಿನಾದೀನಾಂ ವೈದಿಕಂ ವೇದೋಕ್ತಂ ಕರ್ಮ ಅಗ್ನಿಹೋತ್ರಾದಿಕಂ ವೀಕ್ಷ್ಯ. ಆ ಜಿನ ಮುಂತಾದವರೆಲ್ಲ, ಶುದ್ಧೋಧನ ಅಂತ ನೋಡಿದೀವಲ್ವ, ಜಿನ ಅವರೆಲ್ಲ ವೇದೋಕ್ತ ಕರ್ಮಗಳನ್ನ ಮಾಡ್ತಾ ಇದ್ರು, ಅಗ್ನಿಹೋತ್ರ ಮುಂತಾದ ಕರ್ಮಗಳನ್ನ ಮಾಡ್ತಾ ಇದ್ರು. ಅದನ್ನ ನೋಡಿ ಆ ಮಗು ಅಂದ್ರೆ ಕೇಶವ ಪರಮಾತ್ಮ ನಕ್ಕಿದನಂತೆ. ಪರಮಾತ್ಮ ನಕ್ಕ ಅವರನ್ನು ನೋಡಿ. ತಂ ಶಿಶುಂ ಜಾತಮಾತ್ರಂ ಜಾತಮೇವ ಪ್ರಹಸಂತಂ. ಹುಟ್ಟಿದ ಕೂಡಲೇ ಮಗು ನಗುವುದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ. ಜಿನ ಮುಂತಾದವುಗಳಿಗೆ ಆಶ್ಚರ್ಯ ಆಯಿತು. ಕಸ್ತ್ವಂ ಇತಿ ಪೃಷ್ಟ ವಿಷ್ಣು ಬುದ್ಧೋಹಂ ಇತ್ಯುವಾಚ. ಅಲ್ಲವ ಹೆಂಗ್ ನಗ್ತೀಯೋ ನೀನು ಹಾಗೆಂತ ಮಗುವನ್ನೇ ಕೇಳಿದಾಗ ಆ ಮಗು ಮಾತಾಡಿದಂತೆ, ನಾನು ಬುದ್ಧ ಹಾಗೆ ಅಂತ. ವಿಷ್ಣು ಅಂತ ಹೇಳಿಲ್ಲ, ತಾನು ಬುದ್ಧ ಅಂತ ಪರಮಾತ್ಮ ಹೇಳಿಕೊಂಡ. ತತ್ರ ಬುದ್ಧಕ್ಕೆ ಏನರ್ಥ? ತತ್ರ ಬುದ್ಧ ಶಬ್ದ ಪ್ರವೃತ್ತಿ ನಿಮಿತ್ತಮಃ ಭಗವಾನ್ ಆಚಾರ್ಯ ನಿತ್ಯಬೋಧಾತ್. ನಿತ್ಯವಾದ ಬೋಧವುಳ್ಳವಾಗಿ, ಬೋಧ ಅಂದ್ರೆ ಜ್ಞಾನ, ನಿತ್ಯವಾದ ಜ್ಞಾನವುಳ್ಳವ, ಅದರಿಂದ ದೇವರಿಗೆ ಬುದ್ಧ ಅಂತ ಹೆಸರು. ಯೇಷಾಂ ಜಿನಾದೀನಾಂ ಬುದ್ಧೇನ ಕೃತಂ ದರ್ಶನಂ ಶಾಸ್ತ್ರಮಾಹ. ಇಷ್ಟು ಹೇಳಿ ಆ ಜಿನನಿಗೆ ಪರಮಾತ್ಮ ತಾನೇನು ಉಪದೇಶ ಮಾಡಿದ ಬುದ್ಧಶಾಸ್ತ್ರ ಹಾಗೆ ಅಂತ, ಅದನ್ನ ಆಚಾರ್ಯರು ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಬುದ್ಧ ಅವತಾರದಲ್ಲಿ ಪರಮಾತ್ಮ ಅವತಾರ ಮಾಡಿ ಏನು ಉಪದೇಶ ಮಾಡಿದ ಹಾಗೆ ಅಂತ. ತಥಾಪ್ಯ ವಿಶ್ವಾಸಮವೇಕ್ಷ್ಯ ತೇಷಾಂ ಸಸ್ಮಾರ ದೇವಾನ್ ಅಖಿಲಾಂಜನಾರ್ದನಃ ವಿಜ್ಞಾಯತೆ ತಸ್ಯ ಮನೋಗತಂ ನಿಜಾನ್ ಪ್ರಚಕ್ಷಿಪುರ್ಹೇತಿ ಗಣಾನಮುಷ್ಮಿನ್. ತಥಾಪಿ ಏವಂ ಸತ್ಯಪಿ ತೇಷಾಂ ಅಸುರಾಣಾಂ ಅವಿಶ್ವಾಸಂ ಬುದ್ಧದರ್ಶನೆ ವಿಶ್ವಾಸಾಭಾವಂ ಅವೇಕ್ಷ್ಯ. ತಾನು ಒಂದಷ್ಟು ಉಪದೇಶ ಮಾಡಿದ, ವೇದಗಳೆಲ್ಲ ಸುಳ್ಳು, ಶೂನ್ಯದಿಂದಲೇ ಎಲ್ಲ ಹುಟ್ಟಿತು ಹಾಗೆ ಅಂತೆಲ್ಲ ಪರಮಾತ್ಮ ಉಪದೇಶ ಮಾಡಿದ. ಉಪದೇಶ ಮಾಡಿದಾಗ ಆ ಜಿನನಿಗೆ ವಿಶ್ವಾಸ ಇದ್ದಿಲ್ಲ. ಏನೋ ಪಾಪ ಸಣ್ಣ ಮಗು ಹೇಳ್ತಾ ಇದೆ ಹಾಗೆ ಅಂತ ವಿಶ್ವಾಸ ಮಾಡಲಿಲ್ಲ. ಹಾಗೇನಾಯಿತು, ವಿಶ್ವಾಸಾಭಾವಂ ಅವೇಕ್ಷ್ಯ ಪರಮಾತ್ಮ ಯೋಚನೆ ಮಾಡಿದ, ಅಲ್ಲ ನಾನು ಇಷ್ಟು ಹೇಳಿದಾಗಲೂ ಇವರಿಗೆ ವಿಶ್ವಾಸ ಬಂದಿಲ್ಲಲ್ಲ ಅಂತ ಏನ್ ಮಾಡಿದ, ಅಖಿಲಾನ್ ದೇವಾನ್ ಸಸ್ಮಾರ, ಎಲ್ಲಾ ದೇವತೆಗಳನ್ನ ಸ್ಮರಿಸಿದಂತೆ. ಎಲ್ಲಾ ದೇವತೆಗಳನ್ನ ಸ್ಮರಿಸಿ ಆಗಂತವ್ಯಂ ಇತಿ ಚಿಂತಿತವ, ನೀವೆಲ್ಲರೂ ಇಲ್ಲಿ ಬರಬೇಕು, ನನ್ನ ಜೊತೆಗೆ ಯುದ್ಧ ಮಾಡಬೇಕು ಹಾಗೆ ಅಂತ ಪರಮಾತ್ಮ ದೇವತೆಗಳನ್ನೆಲ್ಲ ಸ್ಮರಿಸಿಕೊಂಡ. ತೇ ದೇವಾಹ, ಪರಮಾತ್ಮ ಸ್ಮರಿಸಿದ್ರೆ ಸಾಕು, ಅವರಿಗೆಲ್ಲ ಜ್ಞಾನ ಬಂತು, ದೇವತೆಗಳೆಲ್ಲ ಬಂದ್ರು. ದೇವಾಹ ತಸ್ಯ ಜನಾರ್ದನಸ್ಯ ಮನೋಗತಂ ಅಭಿಪ್ರೇತಂ ವಿಜ್ಞಾಯ, ಪರಮಾತ್ಮನ ಮನಸ್ಸಿನ ಅಭಿಪ್ರಾಯವನ್ನ ತಿಳಿದವರಾಗಿ ಅಮುಷ್ಮಿನ್ ಹರೌತೆ ನಿಜಾನ್ ಸ್ವಕೀಯಾನ್ ಹೇತಿಗಣಾನ್ ಆಯುಧ ಸಮೂಹಾನ್ ಚಿಕ್ಷಿಪುಹು. ಆ ಪರಮಾತ್ಮನ ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನ ಎಸೆದ್ರಂತೆ. ನೋಡಿ, ಒಂದೊಂದು ದೇವತೆಗಳಲ್ಲೂ ಒಂದೊಂದು ಆಯುಧ ವಿಶೇಷ ಇರುತ್ತದೆ. ಇಂದ್ರನಲ್ಲಿ ವಜ್ರಾಯುಧ, ರುದ್ರದೇವರಲ್ಲಿ ತ್ರಿಶೂಲ, ಹಾಗೆ ಅಂತ ಪ್ರತಿಯೊಬ್ಬರಲ್ಲೂ ಒಂದೊಂದು ಆಯುಧ ವಿಶೇಷ ಇರುತ್ತದೆ. ಯಮದಂಡ, ಆ ಆಯುಧಗಳನ್ನೆಲ್ಲ ಅವ್ರು ಎಸಿತಾರಂತೆ, ವಿಷ್ಣುವಿನ ಬುದ್ಧನ ಮೇಲೆ ಎಸಿತಾರೆ. ಹಾಗೇನಾಯ್ತು, ಸಜಾತ ಮಾತ್ರ ಶಿವ ಪೂರ್ವಕಾನಾಂ ಶೂಲಾದಿಹೀತಿರಖಿಲ ನಿಗೀರ್ಯ ದೈತ್ಯಾತಿಮೋಹಾಯ ನಿಜಂ ಚ ಚಕ್ರಂ ಸ್ವಮುಕ್ತಮಾಶ್ವೇವ ಸಮಗ್ರಹೀದ್ವಶೀ. ಆಗ ಜಾತ ಮಾತ್ರ, ಹಾಗೆನ್ನು ಹುಟ್ಟಿದ ಮಗು, ಆ ಹುಟ್ಟಿದ ಮಗು ಏನ್ ಮಾಡಿತು, ಶಿವಾದೀನಾಂ ಅಖಿಲಾಹ ಶೂಲಾಧ್ಯಾಯುಧಾನಿ ಗಿಲಿತ್ವಾ ನಿಜಂ ಚಕ್ರಂ ಸುದರ್ಶನಂ. ಆ ಹುಟ್ಟಿದ ಮಗು ರುದ್ರಾದಿ ದೇವತೆಗಳು ಎಸೆದ ಆಯುಧಗಳನ್ನೆಲ್ಲ ನುಂಗಿ ಹಾಕಿತ್ತಂತೆ, ಎಲ್ಲವನ್ನು ನುಂಗಿ ಹಾಕಿತ್ತು. ಮತ್ತು ವಿಷ್ಣು ತಾನು ಬಂದು ತನ್ನ ಚಕ್ರವನ್ನು ಬಿಟ್ರೆ ಆ ಚಕ್ರವನ್ನು ಕೂಡ ನುಂಗಿ ಹಾಕಿದನಂತೆ ಪರಮಾತ್ಮ. ಅದನ್ನು ಕೂಡ ನುಂಗಿ ಹಾಕಿದ ಬುದ್ಧ, ತನ್ನದೇ ರೂಪ. ಯಥೋ ವಶಿ ಸರ್ವಮಸ್ಯ ವಶಃ ಇತಿ ವಶಿ. ಇದರಿಂದ ಪರಮಾತ್ಮ ಏನ್ ತೋರಿಸಿಕೊಟ್ಟ, ನನ್ನ ವಶದಲ್ಲೇ ಎಲ್ಲರೂ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನೀವು ಯಾರ್ಯಾರು ವೇದದಲ್ಲಿ ಹೇಳಿದ್ದಾರೆ ಅಂತ ನೀವು ಸ್ತೋತ್ರ ಮಾಡ್ತಾ ಇದ್ದೀರಿ,
ಅವರೆಲ್ಲರೂ ಕೂಡ ನನ್ನ ವಶದಲ್ಲೇ ಇದ್ದಾರೆ, ಅದರಿಂದ ನಾನು ಹೇಳಿದ್ದನ್ನ ಕೇಳಿ ಹಾಗೆ ಅಂತ ಪರಮಾತ್ಮ ಅವರಿಗೆ ಮೋಹ ಉಂಟಾಗುವಂತೆ ಉಪದೇಶ ಮಾಡಿ ಈ ಒಂದು ಘಟನೆಯನ್ನು ಕೂಡ ಮಾಡಿ ತೋರಿಸಿದ ಹಾಗೆ ಅಂತ ಹೇಳ್ತಾರೆ. ತದಾಸನತ್ವೇನ ವಿಧಾಯ ತಸ್ಮಿನ್ ಸಮಾಸ್ಥಿತಂ ದೇವಗಣಾಃ ಪ್ರಣಮ್ಯ ಜಗ್ಮುಸ್ವಧಾಮಾನಿ ವಚಾಂಸಿ ತಸ್ಯ ದ್ವಿಚಕ್ರುರಾಶ್ವೇವ ಜಿನಾದಿದೈತ್ಯಾಃ ತದ್ ಸ್ವಾತ್ಮನಿ ವಿಷ್ಣು ವಿಸೃಷ್ಟಂ ಚಕ್ರಂ ಆಸನತ್ವೇನ ವಿಧಾಯ. ಇನ್ನು ಪರಮಾತ್ಮ ಏನ್ ಮಾಡಿದ, ಆ ಬುದ್ಧ ವಿಷ್ಣು ಕಳಿಸಿದ ಚಕ್ರವನ್ನ ಇಟ್ಟು ಅದ್ರ ಮೇಲೆ ತಾನೇ ಕೂತ್ಕೊಂಡ ಅಂತ ನೋಡಿ. ಚಕ್ರಾಸನ ಆಯ್ತು. ಚಕ್ರವನ್ನೇ ಆಸನವನ್ನಾಗಿ ಮಾಡಿಕೊಂಡು ಪೀಠವತ್ತು ಭೂಮವು ನಿಕ್ಷಿಪ್ಯ, ಪೀಠದಂತೆ ಅದನ್ನ ಭೂಮಿಯಲ್ಲಿ ಇಟ್ಟು ಅದರ ಮೇಲೆ ತಸ್ಮಿನ್ ಆಸನವತ್, ಆಸನದಂತೆ ಕುಳಿತುಕೊಂಡ ಹಾಗೆ ಅಂತ. ಸಮಾಸ್ಥಿತಂ ಉಪವಿಷ್ಟಂ ಬುದ್ಧತ್ವೇನ ಅವತೀರ್ಣಂ ಹರಿಂ ಪ್ರತಿ ದೇವಗಣಾಃ ಪ್ರಣಮ್ಯ. ಈ ರೀತಿಯಾಗಿ ಬುದ್ಧಾವತಾರ ಮಾಡಿದನ್ನ ನೋಡಿ ದೇವತೆಗಳು ಎಲ್ಲರೂ ಬಂದು ನಮಸ್ಕಾರ ಮಾಡಿದರಂತೆ. ಸ್ವಾಮಿ ನೀನೇ ದೇವರು ಹಾಗೆ ಅಂತ ನಮಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗೆ ಹೋದರು ಹಾಗೆ ಅಂತ. ಇದನ್ನ ಜಿನಾದಿ ದೈತ್ಯರು ನೋಡ್ತಾ ಇದ್ದಾರೆ. ಚಕ್ರದಲ್ಲಿ ಕುಳಿತುಕೊಂಡ ಮೇಲೆ ಇನ್ನೇನು ವಿಷ್ಣುವಿಗಿಂತ ದೊಡ್ಡವ ಅಂತ ತಿಳ್ಕೊಂಡ್ಬಿಟ್ರು. ಜಿನಾದಿ ದೈತ್ಯಾಶ್ಚ ಚಕ್ರೇ ಉಪವಿಷ್ಟಸ್ಯ, ಚಕ್ರದಲ್ಲಿ ಕುಳಿತಿದ್ದ ಶಿಶುರೂಪದಲ್ಲಿ ಇದ್ದ ಬುದ್ಧನನ್ನ ನೋಡಿ ಬುದ್ಧಸ್ಯ ವಚಾಂಸಿ, ಆ ಬುದ್ಧನ ಮಾತುಗಳನ್ನ ಕೇಳಿ ಬುದ್ಧಶಾಸ್ತ್ರ ಪ್ರಣೀತ ವಾಕ್ಯಾನಿ, ಆ ಬುದ್ಧಶಾಸ್ತ್ರ ಹೇಳ್ತಾ ಏನು ವಾಕ್ಯಗಳನ್ನ ಹೇಳಿದ, ಶೂನ್ಯ ಶೂನ್ಯ ಸರ್ವಂ ಶೂನ್ಯಂ ಹಾಗೆ ಹಾಗೆ ಅಂತೆಲ್ಲ ವಾಕ್ಯಗಳು ಬರುತ್ತದೆ. ಆ ರೀತಿಯಾಗಿ ಏನು ವಾಕ್ಯಗಳನ್ನು ಹೇಳಿದ ಅದನ್ನೆಲ್ಲ ಶೀಘ್ರೇನೇವ ಸ್ವೀಚಕ್ರುಹು ಪ್ರಮಾಣತ್ವೇನ ಅಂಗೀಚಕ್ರುಹು ಅಂತ, ಅದನ್ನೇ ಪ್ರಮಾಣ ಅಂತ ತಿಳಿದರು ನೋಡಿ. ಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನ ಅದನ್ನ ತಿಳಿಸಿಕೊಡೋದು ಎಷ್ಟು ಕಷ್ಟ ಇದೆ ನೋಡಿ. ಪರಮಾತ್ಮನಿಗೆ ಯಾವುದು ಇಲ್ಲ, ಅನಾಯಾಸವಾಗಿ ಎಲ್ಲವನ್ನು ಮಾಡಿ ತೋರಿಸಿಬಿಟ್ಟ. ಪರಮಾತ್ಮ ಮೋಹಗೊಳಿಸಿದ ಅಂದ್ರೆ ಯಾರಿಂದ ನಿಲ್ಲಿಸ್ಲಿಕ್ಕೆ ಸಾಧ್ಯ, ತಡೆ ಮಾಡಲಿಕ್ಕೆ ಸಾಧ್ಯ? ಅದರಿಂದ ಜಿನಾದಿ ದೈತ್ಯರು ಎಲ್ಲರೂ ಕೂಡ ವೇದ ಮಾರ್ಗವನ್ನ ಬಿಟ್ಟು ಈ ಬುದ್ಧ ಏನ್ ಹೇಳಿದ ಅದೇ ಸರಿಯಾದ ತತ್ವ, ಅದೇ ಪ್ರಮಾಣ. ಯಾಕೆ? ಪ್ರತ್ಯಕ್ಷವಾಗಿ ತೋರಿಸೇ ಬಿಟ್ಟ. ಬ್ರಹ್ಮ ರುದ್ರ ಎಲ್ಲ ಆಯುಧಗಳು ಕೂಡ ಏನು ಕೆಲಸ ಮಾಡಿದಂತೆ ಪರಮಾತ್ಮ ಮಾಡಿಬಿಟ್ಟ. ಅದರಿಂದ ಎಲ್ಲರಿಗಿಂತ ಇವನೇ ಶ್ರೇಷ್ಠ, ಬುದ್ಧನೇ ಗುರು ಹಾಗೆ ಅಂತ ಎಲ್ಲರೂ ಕೂಡ ಪ್ರಮಾಣತ್ವೇನ ಅಂಗೀಚಕ್ರು. ಪರಮಾತ್ಮ ಯಾಕೆ ಹಂಗ್ ಮಾಡಿದ, ದೇವತೆಗಳು ಏನ್ ಪ್ರಾರ್ಥನೆ ಮಾಡಿದ್ರು ಅದೆಲ್ಲ ನಮಗೆ ಶಾಸ್ತ್ರ ಓದಿದರೆ ಗೊತ್ತಾಗ್ತದೆ. ಇಳಿದಿದ್ರೆ ಬರೀ ಬುದ್ಧಾವತಾರ ತೆಗೆದು ನೋಡಿದರೆ ನಮಗೆ ತಲೆಬುಡ ಅರ್ಥನೇ ಆಗೋದಿಲ್ಲ. ಈ ರೀತಿಯಾಗಿ ಪರಮಾತ್ಮ ಅವರನ್ನೆಲ್ಲ ಕನ್ವಿನ್ಸ್ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.